ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ಜೆಸಿಬಿ ಮೂಲಕ ಸಾರ್ವಜನಿಕ ಸ್ಥಳಗಳ ಒತ್ತುವರಿಯನ್ನ ತೆರವುಗೊಳಿಸುತ್ತಿದ್ದಾರೆ. ಈ ತೆರವು ಕಾರ್ಯಾಚರಣೆಯನ್ನ ವಿರೋಧಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್, ಈ ತೆರವು ಕಾರ್ಯಾಚರಣೆ ಸ್ವಾಗತಾರ್ಹ. ತಾಕತ್ತಿದ್ದರೆ ಮೊದಲು ಪ್ರಭಾವಿಗಳ ಕಟ್ಟಡ ತೆರವುಗೊಳಿಸಿ. ಆದರೆ ಇದು ಬಡ ಮತ್ತು ಚಿಕ್ಕ ಅಂಗಡಿ ಹಾಗೂ ಬೀದಿಬದಿ ವ್ಯಾಪಾರಿಗಳಿಗೆ ಮಾತ್ರ ಸೀಮಿತವಾಗಬಾರದು. ಪ್ರಭಾವಿ ರಾಜಕಾರಣಿಗಳ ಅಕ್ರಮ ಕಟ್ಟಡಗಳನ್ನು ಕೂಡ ತೆರವುಗೊಳಿಸಬೇಕು. ಬೀದಿಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ತೆರವು ಮಾಡುವುದು ಸರಿಯಲ್ಲ. ದಿನಪೂರ್ತಿ ಕಷ್ಟಪಟ್ಟು ಬೀದಿಬದಿ ವ್ಯಾಪಾರಿಗಳು ದುಡಿಯುತ್ತಾರೆ. ಇದರಿಂದಲೇ ಅವರ ಕುಟುಂಬ ಸಾಗುತ್ತಿದೆ. ಈಗ ತೆರವುಗೊಳಿಸಿದರೆ ಅವರು ಎಲ್ಲಿ ಹೋಗಬೇಕು? ಬೀದಿಬದಿ ವ್ಯಾಪಾರ ಮಾಡಿಕೊಂಡು ಹೊಟ್ಟೆ ಬಟ್ಟೆಗೆ ತುಂಬಿಸಿಕೊಳ್ಳುವುದೇ ಕಷ್ಟ. ನಮ್ಮನ್ನ ತೆರವುಗೊಳಿಸಿದರೆ ನಾವು ಮಕ್ಕಳಿಗೆ ಏನ್ ತಿನ್ನಿಸೋದು? ಮೊದಲು ಪರ್ಯಾಯ ಜಾಗ ಕೊಡಲಿ. ಬಡವರ ಮೇಲೆ ಮಾತ್ರ ಯಾಕೆ ಕ್ರಮ? ತಾಕತ್ತಿದ್ದರೆ ಪ್ರಭಾವಿಗಳ ಕಟ್ಟಡಗಳನ್ನ ತೆರವುಗೊಳಿಸಿ. ದೊಡ್ಡ ದೊಡ್ಡ ಮಾಲ್ ಕಾಂಪ್ಲೆಕ್ಸ್ಗಳ ಒತ್ತುವರಿ ಯಾಕೆ ಕಾಣಿಸ್ತಿಲ್ಲ? ಸಮಾನ ನ್ಯಾಯ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರದ ಪೌರುಷ ವಲಯ ಮುಂದೆ ಅಂದ್ಬಿಟ್ಟು ನಗರಸಭೆಯವರ ಈ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಇವರು ಅಧಿಕಾರಿಗಳಲ್ಲ, ಭ್ರಷ್ಟ ಅಧಿಕಾರಿಗಳು ಬಡವರು ಹಾಕೊಂಡಿದ್ದು ಒಂದೊಂದು ಬೋಲ್ಡ್ ಮೇಲೆ, ಬರೀ ಒಂದು ಎರಡಡಿ ಬೋಲ್ಡ್ ಮೇಲೆ ಬಂದು ಉತ್ತರ ಪೌರುಷದ ವಲಯ ಮುಂದೆ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ದರ್ಪ ಮಾಡಿಬಿಟ್ಟು ಇಲ್ಲಿ ನೋಡಿ ಬೀದಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ನೀವು ಈಗ ಇವರು ಬಡವ್ರ ಮೇಲೆ ಬಂದು ದರ್ಪ ತೋರಿಸಿದ್ರಿ, ಆಯಿತು, ಒಂದೊಂದಡಿ ಬೋಲ್ಡ್ನ ಹೊಡೆದಾಕಿದ್ರಿ, ನಂದೇನು ಅಭ್ಯಂತರ ಇಲ್ಲ, ತಗೊಳ್ಳಿ. ಎಕರೆ ಗಟ್ಟಲೆ ವಿತ್ ದಾಖಲೆ ಸಮೇತ ಇದೆ ಅಲ್ವಾ? 194 ಸರ್ವೆ ನಂಬರ್ ಸಮೇತ ಹೇಳ್ತೀನಿ. ಇಲ್ಲಿ ನೋಡಿ, ಸರ್ವೆ ನಂಬರ್ 194 ಪೂರ್ತಿ 1 ಎಕರೆ ಇದು ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆಯ್ತಾ? ಎದುರುಗಡೆ ಇರೋ ಸಂಗೀತ ಶೋರೂಮ್ ಅವರು ಫುಟ್ಪಾತ್ ಮೇಲೆ ಮೆಟ್ಲು ಕಟ್ಟಿದ್ದಾರೆ, ಅದು ದಾಖಲೆ ಸಮೇತ ಬಂದೈತೆ. ತಗೊಳ್ಳಿ. ನೆಲಮಂಗಲದ ಗ್ರಾಮ ನಂಬರ್ ಸರ್ವೆ ನಂಬರ್ 123 ಇದು ಏನು ನ್ಯಾಷನಲ್ ಹೈವೇಲಿರೋದು, ಸಾರ್ವಜನಿಕ ಓಡಾಡುವಂಥ ದಾರಿ ಮೇಲಿರೋದು. ಯಾರ್ದು? ನಗರಸಭೆ ಅಧ್ಯಕ್ಷರು ಅವರ ಹೆಸರು ಸಮೇತ ದಾಖಲೆ ಸಮೇತ ಆ ಒಂದು ಇದು ಮ್ಯಾಪ್ ಸಮೇತ ಬಂದಿದೆ. ಆಯ್ತಾ? ಇದನ್ನ ಒತ್ತುವರಿ ಮಾಡಿಲ್ವಾ? ನ್ಯಾಷನಲ್ ಹೈವೇಲಿರುವಂಥ ಜಾಗ, ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ. ನೆಲಮಂಗಲದ ಪ್ರತಿಷ್ಠಿತ ವ್ಯಕ್ತಿಗಳು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಮೊದಲು ಅದನ್ನು ಇವರು ತೆಗೆದುಬಿಟ್ಟು ಆಮೇಲೆ ಬಡವ್ರ ಮೇಲೆ ದರ್ಪ ತೋರಿಸಿದ್ರೆ ನಾನು ಇವ್ರನ್ನ ಒಪ್ಕೊಂತೀನಿ ಸರ್. ಇವ್ರು ಮಾಡಿರೋ ಕೆಲಸಕ್ಕೆ ಶಬಾಷ್ ಅಂತ ಹೇಳ್ತೀನಿ. ಬಡವರು ಕೈಲಾಗದಿರೋರು ಇವ್ರ ಮೇಲೆ ಬಂದ್ಬಿಟ್ಟು ದರ್ಪ ತೋರಿಸ್ಬಿಟ್ಟು ಇಲ್ಲಿ ಎಕರೆ ಗಟ್ಟಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸೈಟ್ ಗಟ್ಟಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ದಾಖಲೆ ಸಮೇತ ಬಂದಿದೆ. ಆದರೆ ಇದ್ರ ಮೇಲೆ ಇವ್ರಿಗೆ ಯಾವುದೇ ಕ್ರಮ ಇಲ್ಲ. ಖುದ್ದಾಗಿ ನಾವೇ ವರ್ಷಾನ್ಗಟ್ಲೆಯಿಂದ ಕೊಡ್ತಾ ಇದ್ದೀವಿ ಅರ್ಜಿನ. ಆದರೆ ಇವರು ಪ್ರತಿಷ್ಠಿತ ವ್ಯಕ್ತಿಗಳ ಮೇಲೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಇವರು. ಅದು ಏನು ದಾಖಲೆ ಸಮೇತ ಇದ್ದು ಅರ್ಜಿ ಕೊಟ್ಟರು ಇಲ್ಲಿ ಯಾರೋ ಬಡವರು ಒಂದಡಿ ಬೋಲ್ಡ್ ಹಾಕಿದ್ರೆ ಸರ್, ಒಂದಡಿ ನೋಡಿ ಲೆಕ್ಕ ಹಾಕೊಳ್ಳಿ, ನಾನೇನು ಜಾಸ್ತಿ ಮುಂದೆ ತೋರಿಸ್ತಾ ಇದ್ದೀನಿ. 1 ಅಡಿ 1.5 ಅಡಿ ಮುಂದೆ ಬೋಲ್ಡ್ ಹಾಕೊಂಡಿದ್ದಾರೆ. ಮಾಡಲಿ, ಕಾನೂನು ಪ್ರಕಾರ ಇವ್ರು ಮಾಡಲಿ. ಆದರೆ ನಗರದ ಪ್ರತಿಷ್ಠಿತ ವ್ಯಕ್ತಿ ಮೇಲೆ, ಶ್ರೀಮಂತರ ಮೇಲೆ, ರಾಜಕಾರಣಿಗಳ ಮೇಲೆ ನಿಮ್ಮ ದರ್ಪ ಯಾಕಿಲ್ಲ? ನಿಮ್ಮ ರೂಲ್ಸು ರೆಗ್ಯುಲೇಷನ್ಸು ಇವ್ರ ಮೇಲೆ ಯಾಕಿಲ್ಲ? ನಿಮ್ಮ ರೂಲ್ಸು ರೆಗ್ಯುಲೇಷನ್ಸು ಇವ್ರ ಮೇಲೆ ಮಾಡಿ. ಇವರು ಎಕರೆ ಗಟ್ಟಲೆ, ಆಯ್ತಾ, ಸೈಟ್ ಗಟ್ಟಲೆ, 3 ಸೈಟು, 4 ಸೈಟು, ಪಾರ್ಕ್ ಸೈಟ್ಗಳನ್ನ ಒತ್ತುವರಿ ಮಾಡ್ಕೊಂಡು ಸಾರ್ವಜನಿಕ ರಸ್ತೆಗಳನ್ನ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ. ಮೊದಲು ಇದನ್ನು ತೆರವುಗೊಳಿಸಿ ಆಮೇಲೆ ನೀವು ಬಡವ್ರ ಮೇಲೆ ದರ್ಪ ತೋರಿಸಿದ್ರೆ ನಾನು ಇದನ್ನು ಒಪ್ಕೊಂತೀನಿ. ಪ್ರತಿಷ್ಠಿತ ವ್ಯಕ್ತಿಗಳನ್ನ, ರಾಜಕಾರಣಿಗಳನ್ನ, ದೊಡ್ಡ ಕುಮ್ಮಕ್ಕಿರುವಂಥ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಪಾಪ ಬಡವ್ರ ಮೇಲೆ ಏನ್ರಿ ನಿಮ್ಮ ಪೌರುಷ ಏನು ತೋರಿಸ್ತೀರಾ? ವರ್ಷಾನ್ಗಟ್ಲೆಯಿಂದ ಕೊಡ್ತಾ ಇದೀವಲ್ರಿ ನಿಮಗೆ. 100 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಪಾರ್ಕ್ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಫುಟ್ಪಾತ್ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. CNR ಬಿಲ್ಡಿಂಗ್ ಬನ್ನಿ, ಈಗ ತೋರಿಸ್ತೀನಿ. ಮುಂದೆ CNR ತಗೊಳ್ಳಿ. CNR OC ಇಲ್ಲ, CC ಇಲ್ಲ. ಇಲ್ಲೇ ದಾಖಲೆ ಸಮೇತ ಆಯ್ತಲ್ಲ ಸರ್, ಪೇಜ್ ಗಟ್ಟಲೆ ದಾಖಲೆ ಸಮೇತ ಕೊಟ್ಟಿದ್ದೀವಿ. ಆಯ್ತಾ? ಅದರದ್ದಿಲ್ಲ ನಿಮಗೆ, ಅವ್ರ ಮೇಲೆ ದರ್ಪ ಇಲ್ಲ. ಆಯ್ತಾ? ಗ್ರಾಮದ ನೆಲಮಂಗ ಇಲ್ಲಿ ನೋಡಿ, ಖಾತೆ ನಂಬರು ಇದು. ಈ ರೀತಿಯಾದಂಥ ಈ ನಗರಸಭೆ ಅಧಿಕಾರಿಗಳು ಪಾಪ ಬಡವ್ರ ಮೇಲೆ ಬಂದ್ಬಿಟ್ಟು ದರ್ಪ ತೋರಿಸ್ತಾರೆ. ಆಯ್ತಾ ಸರ್? ಪ್ರತಿಷ್ಠಿತ ವ್ಯಕ್ತಿಗಳು, ರಾಜಕಾರಣಿಗಳು ಇವರು ದಾಖಲೆ ಸಮೇತ, ಎಕರೆ ಗಟ್ಟಲೆ ದಾಖಲೆ ಸಮೇತ ಪಾರ್ಕ್ ಜಾಗ ಒತ್ತುವರಿ ಮಾಡ್ಕೊಂಡ್ರು, ಫುಟ್ಪಾತ್ ಜಾಗ ಒತ್ತುವರಿ ಮಾಡ್ಕೊಂಡ್ರು. ಇವ್ರನ್ನ ನಗರಸಭೆ ಅಧಿಕಾರಿಗಳು ಕಣ್ಣೆತ್ತು ನೋಡಲ್ಲ ಸರ್. ನಮ್ಮ ಆಗ್ರಹ, ಇವರು ಒಳ್ಳೆಯವರಲ್ಲ ಸರ್, ಸತ್ಯ ಹರಿಶ್ಚಂದ್ರ ಅಲ್ವಾ ಸರ್? ಇವರು ಸರ್ಕಾರದ ನಿಯಮ ಪಾಲನೆ ಮಾಡ್ತಿದಾರಲ್ಲ. ನೆಲಮಂಗಲ ನಗರಸಭೆ ಹರಿಸರು ಸತ್ಯ ಹರಿಶ್ಚಂದ್ರ ತುಂಡುಗಳಲ್ವಾ? ದಾಖಲೆ ಸಮೇತ ಬಂದೈತಲ್ಲ ಸರ್. ಇಲ್ಲಿ ಯಾರ್ದಾದ್ರೂ ಇವ್ರಿಗೆ ತಾಕತ್ತಿದ್ರೆ ಒಬ್ಬರದು 1 ಅಡಿ ಜಾಗ ಇಲ್ಲಿ ದಾಖಲೆ ಸಮೇತ ಬರ್ದಿದ್ದೀವಲ್ಲ ನಾವು, 1 ಅಡಿ ಇವ್ರು ಅಲ್ಲಾಡಿಸ್ಬಿಟ್ಟು ಬಂದ್ಬಿಟ್ರೆ ಅವಾಗ ಇವ್ರನ್ನ ನಾನು ಸತ್ಯ ಹರಿಶ್ಚಂದ್ರ ಅಂತ ಒಪ್ಕೊಂತೀನಿ. ಇಲ್ಲ ಅಂದ್ರೆ ಗೊತ್ತಲ್ಲ ಇವ್ರದ್ದೇನೈತೆ ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದ್ರೆ ಇದು ಅಂತ ನಾವು ಒಪ್ಕೊಂತೀವಿ. ಅರುಣ್ ಕುಮಾರ್ ಸರ್.